ಬದಲಿಸಿದಂತೆ ಎಷ್ಟು ವೃತ್ತಗಳು ಹುಟ್ಟಿಕೊಳ್ಳುತ್ತವೆ ಇದಂದ್ರೆ ಫಿಕ್ಸ್ ರೀ. ಈ ಕ್ವಶನ್ ಮಾತ್ರ ಫಿಕ್ಸ್, ನೋಡ್ತಾ ಹೋಗ್ರಿ, ನಾನು ಹೇಳ್ತಾ ಹೋಗ್ತೇನೆ. ಫಾರ್ ಎಕ್ಸಾಂಪಲ್ ಇದು ಒಂದು ಸ್ಕೇಲ್ ಅಂತ ತಿಳ್ಕೊಡ್ರಿ, ನಿಮ್ದು ಇಂಚು ಪಟ್ಟಿ. ಇಲ್ಲಿಗೆ 0 to 1 2 3 4 5 ಅಪ್ ಟು 30 ಮಟ ಕೊಟ್ಟಿರ್ತಾರೆ ಅಥವಾ 15 ಮಟ ಕೊಟ್ಟಿರ್ತಾರೆ. ಸ್ಮಾಲ್ ಸ್ಕೇಲ್ ಆದ್ರೆ 15 ಕೊಟ್ಟಿರ್ತಾರ, ಇಲ್ಲ ಇದ್ರೊಳಗಡೆ ಆದ್ರೆ 30 ಇದಾವೆ ನೋಡ್ರಿ. ಹಾಗಿದ್ರ ಫಸ್ಟಿಗೆ ಏನ್ ಮಾಡ್ರಿ ಅಂತಂದ್ರ ಕಂಪಾಸ್ ಅನ್ನ ತಗೋರಿ, ಅಂತಂದ್ರೆ ತ್ರಿಜ್ಯವನ್ನ ತಗೋರಿ, ಅದ್ರ ಪೆನ್ಸಿಲ್ ಅನ್ನ ಫಿಟ್ ಮಾಡಿ 1 ಸೆಂಟಿಮೀಟರ್ ಸರ್ಕಲ್ ಇದೆ ಎಳೆದ್ರಿ, 1 ಸೆಂಟಿಮೀಟರ್ ಸರ್ಕಲ್ ಆದ್ರಿ. ನೆಕ್ಸ್ಟ್ ತ್ರಿಜ್ಯವನ್ನ ಸೆಟ್ ಮಾಡಿ 2 ಸೆಂಟಿಮೀಟರ್ ಸರ್ಕಲ್ ಇದೆ, ಹಾಗೆ 3 ಸೆಂಟಿಮೀಟರ್ ಸರ್ಕಲ್ ಇದೆ, 4 ಸೆಂಟಿಮೀಟರ್ ಸರ್ಕಲ್ ಇದೆ, 5 ಸೆಂಟಿಮೀಟರ್ ಸರ್ಕಲ್ ಇದೆ, ಹಾಗೆ ಸೋ ಆನ್ ಅಪ್ ಟು 30 ಅಥವಾ ಅಪ್ ಟು ಇನ್ಫಿನಿಟಿ ಮಟನು ಸರ್ಕಲ್ ಇದೆ. ಹಾಗಿದ್ರೆ ಅಂಕಿಗಳು ಎಲ್ಲಾದ್ರೂ ನಿಂತಿದ್ದು ನೋಡಿದ್ರಿ, ಎಲ್ಲಾದ್ರೂ ಸ್ಟಾಪ್ ಆಗಿದಾವ ಅಂಕಿಗಳು? ಒಂದರಿಂದ ಹೋಯ್ತು ಅಂತಂದ್ರ ಅನಂತದವರೆಗೂ ಹೋಗ್ತಾವ ಅಂಕಿಗಳು. ಹಾಗೆ ನಮಗೆ ಸಿಗಬೇಕು ಅಂತಂದ್ರ ನಮಗೆ ಎಷ್ಟು ತ್ರಿಜ್ಯಗಳು, ಇದು ಎಷ್ಟು ವೃತ್ತಗಳು ಹುಟ್ಕೋತಾವು ಅಂತಂದ್ರ ತ್ರಿಜ್ಯವನ್ನ ಬದಲಿಸಿದಂಗ ಅನಂತವಾಗಿ ಇನ್ಫಿನಿಟಿ ಅಂತ ಕರಿತೀವಿ. ದಟ್ ಈಸ್ ದ ಸಿಂಬಲ್ ಆಫ್ ಮ್ಯಾಥಮೆಟಿಕ್ಸ್, ಇನ್ಫಿನಿಟಿ ಅಂತ ಕರಿತೀವಿ. ಇದನ್ನ ನಾವು ಓದ್ಬೇಕಾದ್ರೆ ಏನಂತ ಓದ್ತೀವಿ ಅಂತಂದ್ರ ಅನಂತ ವೃತ್ತಗಳು ಸೃಷ್ಟಿ ಆಗ್ತಾವ, ಅನಂತ ವೃತ್ತಗಳು ಸೃಷ್ಟಿ ಆಗ್ತವೆ. ಅರ್ಥ ಆಗತೈತಿ? ಯಾವಾಗ ನಾವು ತ್ರಿಜ್ಯವನ್ನ ಬದಲಿಸ್ತಾ ಹೋಗ್ತೀವಿ, ಹಂಗೆ ಏನಾಗ್ತಾ ಇದಾವ ಅಂತಂದ್ರೆ n ನಂಬರ್ ಆಫ್ ಸರ್ಕಲ್ is formed when we are adjusting the compass in so many times. It will be formed in n number of circles. ಅರ್ಥ ಆಗತೈತಿ? n ನಂಬರ್ ಆಫ್ ಸರ್ಕಲ್ಸ್ ಅನ್ನ ನಾವು ಫಾರ್ಮ್ ಮಾಡ್ತಾ ಹೋಗ್ತೀವಿ. ಓಕೆ, ಡನ್.